ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ ಅಥವಾ ಮಲ್ಲಪ್ಪ ಜೋತವ್ರು. ಆದ್ಮೇಲೆ ಜನಾಕ್ರೋಶವೋ ಬಿ ಜೆ ಪಿ ಆಕ್ರೋಶವೋ JDS ಆಕ್ರೋಶವೋ ಒಟ್ಟಾರೆಯಾಗಿ ಆಕ್ರೋಶ ಚರ್ಚೆ ಆಗ್ತಾಯಿದೆ. ವಿರೋಧ ಪಕ್ಷಗಳು ರೋಡಿಗೆ ಇಳಿತಾ ಇದ್ದಾವೆ. ತಮ್ಮ ಜನಾಕ್ರೋಶದ ಹೆಸರಿನಲ್ಲಿ ಹೋರಾಟ ಶುರು ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ. ಅನೇಕ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಆ ನೆಲೆಗಟ್ಟಿನಲ್ಲಿ ಏನಪ್ಪ ಅಂದ್ರೆ ಮುಖ್ಯಮಂತ್ರಿ ಕುರ್ಚಿ ಅಲ್ಲಾಡೋ ಸಮಯದಲ್ಲಿ ಏನಾದರೂ ಹೊಸ ಸಮಸ್ಯೆ ತೊಗೊಂಬರ್ತಾರೆ ಇವರು ನಮ್ಮ ಮುಖ್ಯಮಂತ್ರಿಗಳು. ರಾಜ್ಯದಲ್ಲಿ ಬೆಲೆ ಏರಿಕೆ ವಿಚಾರ ಸರ್ಕಾರ ದುರಾಡಳಿತ ಚರ್ಚೆ ಆದಾಗಲೆಲ್ಲ ಜಾತಿ ಗಣತಿ ವರದಿಯನ್ನು ಮುಖ್ಯಮಂತ್ರಿ ಮುಂದೆ ಮಾಡುತ್ತಾರೆ ಅಂಥೇಳಿ ಮಾತಾಡ್ತಾ ಜೊತೆಗೆ ನಮ್ಮ ಕಾರ್ಯಕರ್ತರಿಗೆ ಏನಪ್ಪ ಅಂದ್ರೆ ಪೊಲೀಸ್ ಠಾಣೆಗೆ ಹೋಗಿ ಬೆದರಿಕೆ ಹಾಕ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಮಾಡ್ತಾರೆ. ಒಟ್ಟು ಆರೋಪ ಮಾಡ್ತಾ ಇದ್ದಾರೆ. ಆರೋಪ ಎಷ್ಟು ಸರಿ, ಎಷ್ಟು ತಪ್ಪ, ಎಷ್ಟು ಸುಳ್ಳು, ಎಷ್ಟು ಖರೆ ಅನ್ನೋದನ್ನು ಅವ್ರವ್ರಿಗೆ ಬಿಟ್ಟಂಥ ವಿಷಯ. ಯಾಕಂದರೆ ಇವತ್ತು ಇಲ್ಲಿ ಏನು ಆಂದೋಲನ ನಡೀತಾ ಇದ್ದಾವೆ ಯಾವ ಜನಾಂದೋಲನ ಅಲ್ಲ ಇವು BJP ಆಂದೋಲನ, JDS ಆಂದೋಲನ, ಕಾಂಗ್ರೆಸ್ ಆಂದೋಲನ. ಇವರು ತಮ್ಮದೇ ಆದ ಕೆಲವೊಂದು ಜನರನ್ನು ನೇಮಿಸ್ಕೊಳ್ಳೋದೇನೋ ಮಾಡ್ತಾ ಇರ್ತಾರೆ. ಮಾಡಲಿ, ಆದರೆ ಬೆಲೆ ಏರಿಕೆ ಅಂತ ಇದ್ದಿದ್ದೇನು ಸುಳ್ಳಲ್ಲ. ಅದೇ ಕಾಲಕ್ಕೆ ಏನಪ್ಪ ಅಂತಂದ್ರೆ ಈ ಒಂದು ದುರಾಡಳಿತ ಅಂದ್ರೆ ಭ್ರಷ್ಟಾಚಾರ ಇವತ್ತು ಅದ, ಕೇಂದ್ರ ಸರ್ಕಾರದ ಅಡಿಯಲ್ಲೂ ಅದ, ರಾಜ್ಯ ಸರ್ಕಾರದ ಅಡಿಯಲ್ಲೂ ಅದ, ಎಲ್ಲ ಕಡೆ ಅದ ಭ್ರಷ್ಟಾಚಾರ. ಅದು ಇವತ್ತು ತೆಗೆದುಕೊಂಡು ಹೇಳ್ತಾ ಇದ್ದಾರೆ. ಜೊತೆಗೆ ಜಾತಿ ಗಣತಿ ಬಗ್ಗೆ ಒಂದಿಷ್ಟು ಮಾತಾಡ್ತಾ ಇದ್ದಾರೆ. ಜಾತಿ ಗಣತಿ ಇದನ್ನು ಹಿಡಿದು ತಂದು ಬಿಡ್ತಾರೆ ಮುಂದಕ್ಕೆ ಅಂದ್ರೆ ತಪ್ಪಿಸಿಕೊಳ್ತಾ ಇದ್ದಾರೆ ಅನ್ನೋಂಥ. ಅದಕ್ಕೇನೋ ಇಲ್ಲಿ ಒಂದು ಮಾತ್ರ ವಿಜೇಂದ್ರ ಅವ್ರಿಗೆ ಒಂದು ಲಾಭ ಏನಾಯ್ತು ಅಂದರೆ ಈ ಒಂದು ಮೂಮೆಂಟ್ದಿಂದಾಗೆ ಸ್ವಲ್ಪ ಮಟ್ಟಿಗೆ ಯತ್ನಾಳ್ ಕಿರಿಕಿರಿ ಕಡಿಮೆ ಆಗಿಬಿಟ್ಟದ. ಯತ್ನಾಳ್ ಏನೇನೋ ಮಾಡಬೇಕು ಅಂತ ಮಾಡಿದರು. ಯತ್ನಾಳ್ ಮಾತ್ರ ಭಾಳಷ್ಟು ಅವ್ರು ತಲೆ ಬಿಸಿ ಮಾಡಿಬಿಟ್ಟಿದ್ರು ಈ ನಮ್ಮ ವಿಜೇಂದ್ರ ಅವರಿಗೆ. ಆದರೆ ಕೊನೆಗೆ ವಿಜೇಂದ್ರ ಅವರು ದಾಳ ಮಾತ್ರ ಈಗ ನಡೀತಾ ಇದ್ದಾರೆ. ಮೂಮೆಂಟನ್ನು ಜೋರು ಮಾಡ್ತಾ ಇದ್ದಾರೆ, ನಾಯಕತ್ವ ವಹಿಸ್ಕೊಳ್ತಾ ಇದ್ದಾರೆ, ಜನರು ಕೂಡಿಸ್ತಾ ಇದ್ದಾರೆ, ಆರೋಗ್ಯ ಸಕಾಲ ಇಡ್ತಾ ಇದ್ದಾರೆ ಅಂತ ಅನ್ನಿಸ್ತದೆ. ಮೇಲ್ನೋಟಕ್ಕೆ ಮಾಡಲೇಬೇಕಾಗಿದೆ. ಯಾಕಂದ್ರೆ ಈಗ BJPಗೆ ಮುಖ್ಯವಾಗಿ ಬೇಕಾಗಿದ್ದು ಗೆಲ್ಲುವಂಥ ಒಂದು ವಾತಾವರಣ ನಿರ್ಮಾಣ ಆಗಬೇಕಾಗಿದೆ. 2028ರಲ್ಲಾದರೂ ನಾವು ಅದಕ್ಕೆ ಹಿಡಿಬೇಕು ಕರ್ನಾಟಕದಲ್ಲಿ ಅನ್ನೋದು ಸಹಜದ. ಆ ದೃಷ್ಟಿಯಲ್ಲೇ ಒಂದು ರೀತಿಯಿಂದ ಯತ್ನಾಳ್ ಕಿರಿಕಿರಿ ಕಡಿಮೆಗೆ ಇನ್ನಷ್ಟು ಜೋರಾಗಿ ವಿಜೇಂದ್ರ ಅವರು ಪಾದಯಾತ್ರೆ ಮಾಡೋದು ಮತ್ತೇನು ಮಾಡೋದು ಮಾಡ್ತಾ ಇದ್ದಾರೆ. ಇದು ಸರ್ಕಾರಕ್ಕೆ ಒಂದು ಎಚ್ಚರಿಕೆನೂ ಹೌದು. ನೀವು ಸರಿಯಾಗಿ ಕೆಲಸ ಮಾಡೋದಾದ್ರೆ ನಿಮ್ಮ ಮನೆಗೆ ಕಳಿಸೋದು ಜನ ದೂರಿಲ್ಲ ಅನ್ನುವಂಥದ್ದು. ಇಂಥ ಸಂದರ್ಭದಲ್ಲೆಲ್ಲ ಈಗ ಇವರು ಅನ್ನುವಂಗೆ ವಿರೋಧಿಗಳು ಅನ್ನುವಂಗನು ಈ ಜಾತಿ ವಿಷಯದಲ್ಲೇ ಅದರಲ್ಲೂ ಕಾಂತರಾಜ್ ಅವರ ವರದಿಯನ್ನು ಅನುಷ್ಠಾನಗೊಳಿಸುವ ವಿಷಯದಲ್ಲೇ ಸಾಕಷ್ಟು ಒಂದು ತೀವ್ರ ಹೆಜ್ಜೆ ನೀಡ್ತಾ ಇದ್ದಾರೆ. ಮತ್ತು ಇಲ್ಲೇ ಅವ್ರಿಗೆ ಫಿಕ್ಸ್ ಆಗಿದೆ ಸಿದ್ದರಾಮಯ್ಯವ್ರಿಗೆ ಮೇಲ್ವರ್ಣೀಯ ಜನ್ಯ ಜಾತಿಗಳು ನಮಗೆ ಓಟ್ ಹಾಕೋದಿಲ್ಲ, ಮೇಲ್ಜಾತಿಗಳು ಅನ್ನೋದನ್ನು ಸ್ಪಷ್ಟ ಮಾಡ್ಕೊಳ್ತಾ ಇದ್ದಾರೆ. ಆದರೂ ಅನ್ನುವಾಗಿಲ್ಲ, ಓಪನ್ ಆಗಿ ಅದನ್ನು. ಅದಕ್ಕಾಗಿ ಅವರು ಅಹಿಂದ ಸಂಘಟನೆಯನ್ನು ಮತ್ತಷ್ಟು ಗಟ್ಟಿ ಮಾಡ್ಕೊಳ್ತಾ ಇದ್ದಾರೆ. ಅಹಿಂದ ಸಂಘಟನೆಗೆ ಸಂಬಂಧಿಸಿದಂಥ ಎಲ್ಲ ನಾಯಕರು ಈಗ ಒಕ್ಕಟ್ಟಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಇದನ್ನು ವಿರೋಧಿಸೋದಷ್ಟು ಸುಲಭದ ಕೆಲಸ ಅಲ್ಲ. ಈ ಒಂದು BJPಗೆ ಆಗಿರ್ಬೋದು ಅಥವಾ ಪಕ್ಷದಲ್ಲಿರುವ ಈ ಒಕ್ಕಲಿಗ ಲಿಂಗಾಯತ ನಾಯಕರಿಗೂ ಸಹಿತ ಭಾಳ ಕಷ್ಟದ ವಿಷಯ. ಯಾಕಂದರೆ ನಿಧಾನಕ್ಕೆ ಇಡೀ ರಾಜ್ಯದ ಜನ ಚೇತರಿಸ್ಕೊಳ್ತಾ ಇದ್ದಾರೆ, ಎಚ್ಚರಿಸ್ಕೊಳ್ತಾ ಇದ್ದಾರೆ. ಆಲ್ರೆಡಿ ಈಗಾಗಲೇ ನಮ್ಮ ಏನಪ್ಪ ಅಂದರೆ ಜಯಪ್ರಕಾಶ್ ಹೆಗಡೆಯವರು ತಮ್ಮ ಶಿಫಾರಸು ಸಹಿತ ಕೊಟ್ಬಿಟ್ಟಿದ್ದಾರೆ. ಯಾರು ಎಷ್ಟೆಷ್ಟು ಏನೇನು ಅವ್ರಿಗೆ ಕೊಡಬೇಕು ಅನ್ನೋಂಥದ್ದು. ಇನ್ನು ಅದನ್ನು ಚರ್ಚೆ ಬೇರೆ ಶುರು ಆಗಿಬಿಡ್ತದೆ. ಈಗ ಶುರು ಆಗಿಯೂ ಬಿಡ್ತದೆ. ಆದರೆ ಇದನ್ನು ಯಾವ ರೀತಿಯಾಗಿ ವಿರೋಧ ಮಾಡ್ತಾರೆ BJP ಅವರು ಅನ್ನುವಂಥದ್ದನ್ನು ಎಲ್ಲರೂ ಕಾದು ನೋಡಬೇಕಾಗಿದೆ. ಇದನ್ನು ಹೆಂಗೆ ಸಮರ್ಥನೆ ಮಾಡ್ಕೊಳ್ತಾರೆ ಕಾಂಗ್ರೆಸ್ಸಿಗರು ಅಂತ. ಒಂದು ರೀತಿಯಿಂದ ಕಾಂಗ್ರೆಸ್ಸಿಗರು ಇದನ್ನು ಇಂಟ್ರೊಡ್ಯೂಸ್ ಮಾಡೋ ಒಂದು ನೆಪದಲ್ಲೇ ಒಳ್ಳೆಯ ಹೆಜ್ಜೆ ನೀಡ್ತಾ ಇದ್ದಾರೆ ಅನ್ನುವಂಥ. ಯಾಕಂದ್ರೆ ಈಗಾಗಲೇ ಘಟಂಗೆ ಅದು ಇದು ಎಲ್ಲ ಮಾತಾಡಿ ಹಿಂದುತ್ವದ ನೆಲೆಗಟ್ಟಿನಲ್ಲೇ ಹಿಂದೂಗಳನ್ನ ಒಂದು ಕಡೆ ಸೇರಿಸುವಲ್ಲೇ ಇಲ್ಲಿಯವರೆಗಿನ ಆಡಳಿತದಲ್ಲೇ BJP ಯಶಸ್ವಿ ಆಗ್ತಾ ಬಂದದ್ದು. ಎಲ್ಲ ಕಡೆ ಈ ಚುನಾವಣಾ ಸಂದರ್ಭದಲ್ಲೇ ಈ ಮಾತನ್ನು ಬಳಸಿ 80-20 ಇರ್ಬೋದು, ಮತ್ತೊಂದು ಇರ್ಬೋದು, ಬುಲ್ಡೋಜರ್ ಇರ್ಬೋದು, ಇದೆಲ್ಲ ತೋರಿಸಿಕೊಂಡು ಮುಸ್ಲಿಮರ ಭಯವನ್ನು ತೋರಿಸಿ ಆಡಳಿತ ಹಿಡ್ಕೊಂಡು ಬಂದಿದ್ದು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಈ ಹೊಸ ಒಂದು ಮೀಸಲಾತಿಯ ಸಮೀಕರಣ ನಿಶ್ಚಿತವಾಗಿ BJPಗೆ ಗಾಬರಿಗೊಳ್ಳುವಂಥ ವಿಷಯ ಆಗ್ತದೆ ಅಂತ. ಯಾಕಂದರೆ ಈಗ ಶಿಫಾರಸು ಮಾಡಿದಂಥ 85.51 ಶೇಕಡ ಇಷ್ಟನ್ನು ಕೊಡಬೇಕಪ್ಪ ನಾವು ರಿಸರ್ವೇಷನ್ ಅಂತೇಳಿ ಶಿಫಾರಸು ಮಾಡಿದ. ಈಗ ಇಲ್ಲಿವರೆಗೆ ನಮ್ಮ ಕರ್ನಾಟಕ ಸರ್ಕಾರ ಇದ್ದು 66% ಕೊಟ್ಟದು. ಇನ್ನು ಒಮ್ಮೆಲೆ ಈ ಒಂದು 32-35 ಅಂತ OBC ಈಗ 51ಕ್ಕೆ ಬಂದಾಗ ಅವೆಲ್ಲರಿಗೂ ಜನಗಣತಿ ಆಧಾರದ ಮೇಲೆ ಜಾತಿ ಆಧಾರದ ಮೇಲೆ ಮೀಸಲಾತಿ ನೀಡಲೇಬೇಕು ಅನ್ನುವಂಥ ಒಂದು ವಿಷಯ ಪ್ರಸ್ತಾಪ ಆದಾಗ ಸಹಜವಾಗಿನ ಇವತ್ತು 85% ಅವ್ರಿಗೆ ನೀವು ರಿಸರ್ವೇಷನ್ ಕೊಡ್ರಿ ಅಂತ ಬಂದದ. ಇದು ಯಾವ ರೂಪನ ಪಡಿಬೋದು ಅಂತ ಇದು ವಿರೋಧಿಸೋದು ಕಷ್ಟದ,
ಅದು ಹಂಗೆ ಬಿಟ್ಕೊಂಡು ಹೋಗೋದು ಕಷ್ಟ ಅದು ಬಿ ಜೆ ಪಿಗೆ. ಯಾಕಂದರೆ ಇಲ್ಲಿವರೆಗೆ ರಾಜಕೀಯ ಮಾಡಿದ್ದು ಈ ಒಂದು ಮೀಸಲಾತಿ ವಿರೋಧವಾಗಿ ರಾಜಕೀಯ ಮಾಡ್ತಾ ಬಂದಿದ್ದದ. ಹಾಗಂತೇಳಿ ಓಪನ್ ಆಗಿ ಹೇಳ್ಕೊಳ್ಳೋ ಆಗಿಲ್ಲ, ಇಲ್ಲಾಂದ್ರೆ ಕಸದ ಬಿಟ್ಟಿಗೆ ಹೋಗುವಂಥ ಪ್ರಸಂಗ ಬರ್ತದೆ ಬಿ ಜೆ ಪಿಗೆ. ಅದಕ್ಕೆ ಇದು ಹೆಂಗೆ ವಿರೋಧ ಮಾಡ್ತಾರೆ ಅನ್ನೋದು ಸಹಿತ ಅಷ್ಟ ಪೇಚಿನ ತೆಗೆದಾಗಿದೆ. ಈಗೇನೋ ಮೂವ್ಮೆಂಟ್ ಮಾಡ್ತಾ ಇದ್ದಾರೆ, ಬೀದಿಗಿಳಿದಿದ್ದಾರೆ, ಧಿಕ್ಕಾರಕ್ಕೆ ಹೋಗ್ತಾ ಇದ್ದಾರೆ, ಠಾಣೆಗಳು ನಮ್ಮ ಕಾರ್ಯಕರ್ತರು ಹೊಡಿತಾ ಇದ್ದಾರೆ, ಮಾಡ್ತಾ ಇದ್ದಾರೆ, ಅಂದಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದ್ರಲ್ಲಿ ಕೆಲವೊಂದಿಷ್ಟು ಅಂಶ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಮತ್ತು ಅದೇ ಕಾಲಕ್ಕೆ ನಮ್ಮ ಯಾವುದೇ ಕಾರ್ಯಕರ್ತರಿದ್ದರೂ ತಮ್ಮ ಪಕ್ಷದ ಬಗ್ಗೆ, ತಮ್ಮ ವಿಚಾರಧಾರೆ ಬಗ್ಗೆ ವಿಶೇಷವಾಗಿ ಪ್ರತಿಪಾದನೆ ಮಾಡೋದು, ಆ ಹಿನ್ನೆಲೆಯಲ್ಲೇ ತಮ್ಮ ವಾದವನ್ನು ಮುಗಿಸೋದು ನಾವು ನೋಡ್ತಾ ಇರ್ತೀವಿ. ಕಾಂಗ್ರೆಸ್ಸಲ್ಲಿ ಬಿ ಜೆ ಪಿಯಲ್ಲೇ ಈ ನೆಲೆಯಲ್ಲಿ ಇವರಾದ ಸಹಿತ ಕಾರ್ಯಕರ್ತರು ಅನ್ನುವಂಥ ಜನರು ಆದಷ್ಟು ತಮ್ಮ ಭಾಷೆ ಮೇಲೆ, ತಮ್ಮ ವಿಚಾರದ ಮೇಲೆ ಸೇಮ್ ಇದ್ದರೆ ಮೋಸ್ಟ್ಲಿ ಪೊಲೀಸ್ ಠಾಣೆಗಳಿಂದ ಸುಲಭವಾಗಿ ಹೊರಗೆ ಬರಬಹುದೇನೋ. ಇದು ಪೊಲೀಸ್ ರಾಜ್ಯ ಆಗಿದೆ ಇವರೆಲ್ಲ ಹೇಳ್ತಾ ಇದ್ದಾರೆ. ಯಾವ ಕಾಲಕ್ಕೂ ಯಾರದೇ ಅಧಿಕಾರಿ ಇರಲಿ ಅವ್ರ ಕೈಯಲ್ಲಿ ಪಾಪ ಪೊಲೀಸರು ಸಿಕ್ಕೊಂಡು ಹೋಗುವಂಥ ಪ್ರಸಂಗ ಬರ್ತದೆ. ಇವತ್ತು ಕಾಂಗ್ರೆಸ್ಸಿಗರಿದ್ದಾರೆ, ಕಾಂಗ್ರೆಸ್ಸಿಗರ ಮಾತುಗಳಿಗೆ ಕೇಳುವಂಥ ಅನಿವಾರ್ಯತೆ ಪೊಲೀಸ್ ಇಲಾಖೆಗೆ ಬರ್ತದೆ. ಯಾಕಂದ್ರೆ ಇಲ್ಲಾಂದ್ರೆ ಪೇಮೆಂಟ್ ಮತ್ತೇನೋ ಪ್ರಮೋಷನು ಏನೇನೋ ಖಾತೆಗಳಿರ್ತಾವೆ, ಅದೆಲ್ಲ ಸರಿ ಮಾಡಲಿಕ್ಕೆ ಆಗೋದಿಲ್ಲ ಅಂದ್ಕೊಳ್ಳ ನೀವು ದೊಡ್ಡರಪ್ಪ ಅನ್ನೋಂಥ ಪರಿಸ್ಥಿತಿ ಈ ಪೊಲೀಸ್ ಇಲಾಖೆದಾಗ್ಯದ. ಅದರಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕೆಲವೊಂದಿಷ್ಟು ಜನನು ಈ ದಿಶೆಯಲ್ಲಿ ಒಂದಿಷ್ಟು ತಪ್ಪುಗಳನ್ನು ಮಾಡ್ತಾರೆ ಅನ್ನೋದು ಅಷ್ಟು ಸತ್ಯದ. ಅದು ಅಲ್ಲಗಳಿಕ್ಕೆ ಆಗೋದಿಲ್ಲ. ಯಾಕಂದರೆ ಯಾವ ಪಾರ್ಟಿ ಜನ ಅಧಿಕಾರದಲ್ಲಿರ್ತಾರೋ ಆ ಪಾರ್ಟಿಗೆ ಫೇವರ್ ಮಾಡೋದು, ವಿರೋಧಿಗಳಿಗೆ ವಿರೋಧ ಮಾಡುವಂಥ ಕೆಲಸವನ್ನು ನಮ್ಮ ಪೊಲೀಸ್ ಸ್ಟೇಷನ್ ಮಾಡೋದ್ರಿಂದಾಗೆ ನಾವು ಬಡಿಗೆ ಹಿಡಿದ ಠಾಣೆಗೆ ನುಗ್ಗುವುದಿನ ಭಾಳ ದೂರ ಇಲ್ಲ ಅಂಥೇಳಿ ಒಂದು ಧಮಕಿ ಕೊಡುವಂಥ ಕೆಲಸವನ್ನು ವಿಜೇಂದ್ರ ಅವರು ಮಾಡಿದ್ದಾರೆ. ಇದು ಸರಿನಾ ಅಂತೇಳಿ. ಯಾಕಂದ್ರೆ ಕಾನೂನನ್ನು ಕೈಗೆ ತೊಗೊಳ್ಳೋ ಮಾತಾಡೋದು ಯಾರು ಮಾತಾಡಿದ್ರು ತಪ್ಪು. ನಾವು ಬಡಿಗೆ ಕೈಗೆ ತೊಗೊಳೋದ್ರೆ ಏನಪ್ಪ, ಬಡಿಗೆ ಹಿಡ್ಕೊಂಡು ಠಾಣೆ ಒಳಗೆ ಹೋಗೋದಪ್ಪ ಅಂತಂದ್ರೆ ಕಾನೂನು ನಮ್ಮ ಕೈಗೆ ತೊಗೊಂಡಿವಿ ನಾವು ಅಂದಂಗೆ. ಆಗ ಸಹಜವಾಗಿಯೇ ಕಾನೂನು ಬರ್ತದಲ್ಲ. ನಾವು ಏನೋ ಮಾತಾಡಿದ್ರು ಒಂದು ಮಾತಿಗೆ ಬೆಲೆ ಬರಬೇಕಾಗಿದ್ರೆ ಭಾಳ ಸಂಯಮದಿಂದ ಮಾತಾಡಬೇಕಾಗ್ತದೆ. ಆ ದಿಶೆಯಲ್ಲಿ ವಿಜೇಂದ್ರ ಅವರು ಒಂದು ಸ್ವಲ್ಪ ವ್ಯತಿರೇಕವಾಗಿ ಮಾತಾಡಿದರೂ ಸಹ ಅವ್ರಿಗೆ ಇವತ್ತು ಬಿ ಜೆ ಪಿಯಲ್ಲಿ ಒಂದು ದೊಡ್ಡ ಸ್ಥಾನ ಅದು ಸಿಗುವ ಸಾಧ್ಯತೆಗಳು ಎಲ್ಲ ಕಾಣ್ತಾ ಇದ್ದಾವಂತ. ಈ ಎಲ್ಲ ನೆಲೆಯಲ್ಲೇ ಈಗ ಏನು ಜನಾಕ್ರೋಶ ಆಂದೋಲನ ಆಗಿರ್ಬೋದು, ಈ ನಮ್ಮ ಕಾಂಗ್ರೆಸ್ಸಿಗರ ಈ ಮೀಸಲಾತಿ ಬಗ್ಗೆ ಇರ್ಬೋದು, ಅಥವಾ ಕಾಂತರಾಜ್ ಅವ್ರ ವರದಿ ಬಗ್ಗೆ ಇರ್ಬೋದು, ಇವೆಲ್ಲರೂ ಈಗ ಈ ದಿನಗಳಲ್ಲೇ ಒಂದು ಹಂತದವರೆಗೆ ನಿಶ್ಚಿತವಾಗಿಯೂ ಒಂದು ಸಹಜವಾಗಿ ಚಿಂತನೆ ಮಾಡಿದಾಗ ಸಿದ್ದರಾಮಯ್ಯವರಿಗೆ ಈ ವಾತಾವರಣ ಒಳ್ಳೆಯ ಸೂಟ್ ಆಗುವಂಗೆ ಕಾಣ್ತದೆ. ಮತ್ತು ಬಿ ಜೆ ಪಿಗೆ ಒಂದು ಸ್ವಲ್ಪ ತೊಂದರೆ ಕೊಡುವಂಥದ್ದು ಅಷ್ಟ ಎದ್ದು ಕಾಣ್ತಾ ಇದೆ ಅಂತ. ಯಾಕಂದರೆ ಸಂಘಟನೆ ಮಾಡಿ ಹೋರಾಟ ಮಾಡೋದು ಬರೋಬ್ಬರಿದೆ, ಇಲ್ಲಂತಲ್ಲ. ಆದರೆ ಹೋರಾಟದ ಜನ ಎಷ್ಟು ಮಟ್ಟಿಗೆ ಒಲಿತಾರ ಅನ್ನೋದು ಅಷ್ಟ ಹೇಳೋದು ಕಷ್ಟ. ಮಧ್ಯದಾಗೆ ಗ್ಯಾರಂಟಿ ಕಾಂಗ್ರೆಸ್ ದೊಡ್ಡ ಒಂದು ಏನಪ್ಪ ಅಸ್ತ್ರ. ಅದ್ರ ಜೊತೆಗೆ ಈಗ ಮೀಸಲಾತಿ 85% ಮಾಡ್ತಾ ಇದ್ದಾರೆ. ಇದಾಯ್ತು ಅಂತಂದ್ರೆ ನಿಶ್ಚಿತವಾಗಿಯೂ ಬಿ ಜೆ ಪಿಗೆ ಬಹಳ ದಿನಗಳವರೆಗೆ ಹೊಡೆದು ಬೀಳೋದ್ರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಅದ್ರ ಜೊತೆಗೆ ಯತ್ನಾಳರಷ್ಟು ಏನಾದರೂ ಈಗ ಮತ್ತೆ ಇನ್ನೂ ಬಿಟ್ಟಿಲ್ಲ ಅವರು, ಆದರೂ ಮೌನಕ್ಕೆ ಜಾರಿದ್ದಾರೆ. ಯಾವಾಗ ಏನು ಎದ್ದು ನಿಲ್ತಾರೆ ಹೇಳಕ್ಕೆ ಸಾಧ್ಯ ಇಲ್ಲ. ಅವರು ಸಹಿತ ಈ ಪಾರ್ಟಿಗೆ ಹೊಡೆತನ ಕೊಡ್ಬೋದು ಅನ್ನೋದು ಸಹಿತ ಕೇಳಿ ಬರ್ತಾ ಇದ್ದಾರೆ. ಏನೂ ಆಗಲಿ, ವಿಜೇಂದ್ರವರಾಗಿರಲಿ, ಅದು ವಿರೋಧ ಪಕ್ಷದವರಾಗಿರಲಿ, ಎಲ್ಲರೂ ಅಥವಾ ಆಡಳಿತಾರೂಢ ಪಕ್ಷದಲ್ಲೂ ಕೆಲವೊಂದಿಷ್ಟು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅವರು ಸಹಿತ ತಮ್ಮ ನಾಲಿಗೆ ಮೇಲೆ ಹೇಳೋದು ಸಾಧಿಸಿದ್ರೆ ಭಾಳ ಒಳ್ಳೆಯದು ಅಂತ ಹೇಳ್ತಾ, ಇದು ಈ ಇತ್ತೀಚಿನ ಬಿ ಜೆ ಪಿಯ ಡೆವಲಪ್ಮೆಂಟು, ಅದ್ರ ಮೇಲೆ ವ್ಯಾಖ್ಯಾನ ಅಥವಾ ಚರ್ಚೆ. ಇದು ನಿಮಗೆ ಏನು ಅನಿಸ್ತು? ಸರಿ ಅನಿಸ್ತಾ, ತಪ್ಪು ಅನಿಸ್ತಾ? ಸರಿ ತಪ್ಪು ಅಂದರೆ ಲೈಕ್ ಮಾಡಿ, ಡಿಸ್ಲೈಕ್ ಮಾಡಿ, ಒಟ್ಟು ನೋಡ್ತಾ ಇರಿ, ಶೇರ್ ಮಾಡ್ತಾ ಇರಿ. S16 ನ್ಯೂಸ್ ಅರ್ಥ ದೇಶ ತರಾಮನ್ನು ಸಬ್ಸ್ಕ್ರೈಬ್ ಮಾಡಿ ಆಶೀರ್ವದಿಸಿ. ವಂದನೆಗಳು.